ನಮಸ್ಕಾರ. ಇವತ್ತು ನಾವು ಚೀನಾ ಮತ್ತು ತೈವಾನ್ ನಡುವೆ ದಿನೇ ದಿನೇ ಹೆಚ್ಚುತ್ತಿರುವ ಬಿಕ್ಕಟ್ಟಿನ ಬಗ್ಗೆ ಒಂದು ಮೂಲ ಏನು ಹೇಳ್ತಿದೆ ಅಂತ ನೋಡೋಣ. ಈ ಪ್ರದೇಶದಲ್ಲಿ ಪರಿಸ್ಥಿತಿ ನಿಜಕ್ಕೂ ಯಾವ ದಿಕ್ಕಿಗೆ ಹೋಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಬನ್ನಿ. ನೋಡಿ, ಈ ಮೂಲ ಶುರುವಾಗೋದೇ ಒಂದು ಶಾಕಿಂಗ್ ಸುದ್ದಿಯಿಂದ. ಅಮೆರಿಕದ ಒಂದು ಸೀಕ್ರೆಟ್ ರಿಪೋರ್ಟ್ ಪ್ರಕಾರ ಚೀನಾ 2026 ಅಥವಾ 2027 ಹೊತ್ತಿಗೆ ತೈವಾನ್ ಮೇಲೆ ಒಂದು ಫುಲ್ ಸ್ಕೇಲ್ ಅಟ್ಯಾಕ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ನಿಜಕ್ಕೂ ಯುದ್ಧ ಆಗುತ್ತಾ? ಆದರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಇದೆಂಥ ಟ್ವಿಸ್ಟ್ ಅಂದರೆ, ಇದೇ ಮೊದಲ ಬಾರಿಗೆ ಇಂಡಿಯನ್ ಏರ್ಫೋರ್ಸ್ ತೈವಾನ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಇದು ಇಡೀ ಸನ್ನಿವೇಶವನ್ನೇ ಬದಲಾಯಿಸ್ತಿದೆ ಅಂತ ಈ ಮೂಲ ಹೇಳುತ್ತೆ. ಇದೊಂದು ಸಣ್ಣ ವಿಷಯ ಅಲ್ಲ. ಹಾಗಾಗಿ ಇದು ಯಾಕಿಷ್ಟು ಮುಖ್ಯ ಅಂತ ತಿಳ್ಕೋಬೇಕು ಅಂದರೆ ನಾವು ಮೊದಲು ದೊಡ್ಡ ಚಿತ್ರಣವನ್ನು ನೋಡಬೇಕು. ಸರಿ, ಈ ಇಡೀ ಕತೆ ಅರ್ಥ ಆಗಬೇಕು ಅಂದರೆ ಮೊದಲು ಚೀನಾದ ಅಧಿಕೃತ ನಿಲುವು ಏನು ಮತ್ತು ಅವರು ಇತ್ತೀಚೆಗೆ ಏನೆಲ್ಲ ಮಾಡ್ತಿದ್ದಾರೆ ಅಂತ ನೋಡಬೇಕು. ಯಾಕಂದರೆ ಚೀನಾದ ಪ್ರತಿಯೊಂದು ನಡೆ ಹಿಂದೆಯೂ ಒಂದು ದೊಡ್ಡ ಪ್ಲಾನ್ ಇರುತ್ತೆ. ಮೂಲಗಳು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ಹೊಸ ವರ್ಷದ ಭಾಷಣದ ಬಗ್ಗೆ ಮಾತಾಡ್ತಿವೆ. ಅದರಲ್ಲಿ ಅವರು ತೈವಾನ್ ಅನ್ನು ಚೀನಾದ ಜೊತೆ ಮತ್ತೆ ಸೇರಿಸ್ತೀವಿ ಅಂತ ಮತ್ತೊಮ್ಮೆ ಪ್ರತಿಜ್ಞೆ ಮಾಡಿದ್ದಾರೆ. ಅಂದರೆ ಇದು ಆಗುತ್ತೋಲಿಲ್ವೋ ಅನ್ನೋ ಪ್ರಶ್ನೆನೇ ಇಲ್ಲ, ಯಾವಾಗುತ್ತೆ ಅನ್ನೋದು ಮಾತ್ರ ಪ್ರಶ್ನೆ ಅಂತ ಅವರ ಮಾತಿನ ಅರ್ಥ. ಹಾಗಿದ್ರೆ ಚೀನಾಕ್ಕೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಮೂಲಗಳ ಪ್ರಕಾರ ಇದಕ್ಕೆ ಕಾರಣ ಅವರ ಟೆಕ್ನಾಲಜಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಮಿಕಂಡಕ್ಟರ್ ಮತ್ತು ಮಿಲಿಟರಿ ಟೆಕ್ನಾಲಜಿಯಲ್ಲಿ ಅವರು ಸಾಧಿಸಿರುವ ಪ್ರಗತಿನೇ ಅವರಿಗೆ ಈ ಆತ್ಮವಿಶ್ವಾಸ ಕೊಟ್ಟಿದೆ. ಇದು ಬರೀ ಮಿಲಿಟರಿ ಶಕ್ತಿ ಮಾತ್ರ ಅಲ್ಲ, ಇದು ಆರ್ಥಿಕ ಮತ್ತು ತಾಂತ್ರಿಕ ಪ್ರಾಬಲ್ಯದ ಆಟ ಕೂಡ. ಇತ್ತೀಚೆಗೆ ತೈವಾನ್ ಸುತ್ತ ಚೀನಾ ನಡೆಸಿದ ಬೃಹತ್ ಮಿಲಿಟರಿ ಅಭ್ಯಾಸಗಳನ್ನು ನೋಡಿದರೆ ಗೊತ್ತಾಗುತ್ತೆ, ಇದು ಸುಮ್ಮನೆ ಶಕ್ತಿ ಪ್ರದರ್ಶನ ಅಷ್ಟೇ ಅಲ್ಲ. ಮೂಲದ ಪ್ರಕಾರ ಇದು ಒಂದು ರೀತಿ ಫುಲ್ ರಿಹರ್ಸಲ್ ಇದ್ದ ಹಾಗೆ. ಯುದ್ಧ ಶುರುವಾದರೆ ತೈವಾನಿನ ಹೊರಜಗತ್ತಿಂದ ಸಂಪೂರ್ಣವಾಗಿ ಕಟ್ಟು ಮಾಡಿ ದಿಗ್ಬಂಧನ ಹಾಕೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡಿದ್ದಾರೆ. ಸರಿ, ಚೀನಾ ಇಷ್ಟೆಲ್ಲ ಮಾಡ್ತಿದೆ, ಹಾಗಾದ್ರೆ ತೈವಾನ್ ಸುಮ್ಮನೆ ಕೂತಿದೆಯಾ? ಖಂಡಿತ ಇಲ್ಲ. ಮೂಲಗಳ ಪ್ರಕಾರ ಅವರು ಕೂಡ ತಮ್ಮದೇ ಆದ ರೀತಿಯಲ್ಲಿ ಗಟ್ಟಿ ಉತ್ತರ ಕೊಡೋಕೆ ರೆಡಿ ಆಗ್ತಿದ್ದಾರೆ. ತೈವಾನ್ ತನ್ನ ಡಿಫೆನ್ಸ್ ಬಜೆಟ್ ಅನ್ನು ಸುಮಾರು $19 ಬಿಲಿಯನ್ ಏರಿಸಿದೆ. ಯೋಚನೆ ಮಾಡಿ, ಇದು ಸಣ್ಣ ಮೊತ್ತ ಅಲ್ವೇ ಅಲ್ಲ. ಇದರಿಂದ ಅವರು ತಮ್ಮ ರಕ್ಷಣೆಯನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಅಮೆರಿಕಾದಿಂದ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ತರಿಸ್ಕೊಳ್ತಿದ್ದಾರೆ. ಇವುಗಳು ಕೇವಲ ಗನ್ಗಳಲ್ಲ, ಇವುಗಳು ಬಂದ್ಮೇಲೆ ತೈವಾನ್ ಮೇಲೆ ದಾಳಿ ಮಾಡೋದು ಅಷ್ಟು ಸುಲಭ ಆಗಲ್ಲ. ಆಕ್ರಮಣಕಾರಿಗಳಿಗೆ ಭಾರೀ ನಷ್ಟ ಉಂಟು ಮಾಡುವ ಸಾಮರ್ಥ್ಯ ಈ ಅಸ್ತ್ರಗಳಿಗಿದೆ. ಮೂಲಗಳು ಒಂದು ತುಂಬಾನೇ ಟೆನ್ಷನ್ ಆದ ಘಟನೆಯನ್ನ ವಿವರಿಸ್ತವೆ. ಆಕಾಶದಲ್ಲಿ ತೈವಾನ್ನ F-16 ಪೈಲಟ್ ಚೀನಾದ J-16 ಫೈಟರ್ ಜೆಟ್ ಮೇಲೆ ತಮ್ಮ ಮಿಸೈಲ್ ಸಿಸ್ಟಮ್ ಲಾಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರಿಂದ ಚೀನಾ ಸೇನೆಗೆ ದೊಡ್ಡ ಅವಮಾನ ಆಯಿತು ಅಂತಾನೂ ಹೇಳಲಾಗ್ತಿದೆ. ಯೋಚನೆ ಮಾಡಿ, ಪರಿಸ್ಥಿತಿ ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ ಒಂದು ಸಣ್ಣ ತಪ್ಪು ದೊಡ್ಡ ಯುದ್ಧಕ್ಕೆ ಕಾರಣವಾಗ್ಬೋದು. ಈ ಇಡೀ ಸಂಘರ್ಷ ಈಗ ಬರೀ ಚೀನಾ ತೈವಾನ್ಗೆ ಸೀಮಿತವಾಗಿ ಉಳಿದಿಲ್ಲ. ಈ ಹೆಚ್ಚುತ್ತಿರುವ ಉದ್ವಿಗ್ನತೆ ಬೇರೆ ದೇಶಗಳ ಗಮನವನ್ನು ಸೆಳೆಯುತ್ತಿದೆ. ಈಗ ಮೂಲಗರು ಈ ಆಟಕ್ಕೆ ಎಂಟ್ರಿ ಕೊಟ್ಟಿರುವ ಒಬ್ಬ ಅನಿರೀಕ್ಷಿತ ಆಟಗಾರನ ಬಗ್ಗೆ ಮಾತಾಡ್ತಿವೆ. ಆ ಆಟಗಾರನೇ ಭಾರತ. ಭಾರತದ ನಿವೃತ್ತ ಏರ್ ಮಾರ್ಷಲ್ ಅನಿಲ್ ಚೋಪ್ರಾ ಅವರು ಕೊಟ್ಟಿರೋ ವಾರ್ನಿಂಗ್ ಅನ್ನ ಮೂಲಗಳು ಹೈಲೈಟ್ ಮಾಡಿದೆ. ತೈವಾನ್ ಮೇಲೆ ದಾಳಿ ಮಾಡೋದು ಚೀನಾಗೆ ಒಂದು ದುಸ್ವಪ್ನ ಆಗಬಹುದು, ಅದು ಅಷ್ಟು ಸುಲಭದ ಮಾತಲ್ಲ ಅಂತ ಅವರು ಹೇಳಿದ್ದಾರೆ. ಇದು ಬರೀ ಒಬ್ಬರು ಮಾಜಿ ಅಧಿಕಾರಿ ಹೇಳಿದ ಮಾತಲ್ಲ, ಇದು ಭಾರತದ ಬದಲಾಗ್ತಿರುವ ನಿಲುವಿನ ಸೂಚನೆ ಅಂತಲೇ ವಿಶ್ಲೇಷಿಸಲಾಗ್ತಿದೆ. ಈ ಹೇಳಿಕೆಯ ಹಿಂದೆ ಭಾರತ ಮತ್ತು ತೈವಾನ್ ನಡುವೆ ಗಟ್ಟಿಯಾಗ್ತಿರೋ ಆರ್ಥಿಕ ಸಂಬಂಧ ಕೂಡ ಇದೆ. ಕೆಲಸಗಾರರು, ವ್ಯಾಪಾರ ಮತ್ತು ಮುಖ್ಯವಾಗಿ ಸೆಮಿಕಂಡಕ್ಟರ್ ತಂತ್ರಜ್ಞಾನದಲ್ಲಿ ಸಹಕಾರ ಹೆಚ್ಚಾಗ್ತಿದೆ. ಇವೆಲ್ಲ ಬರೀ ಬಿಸ್ನೆಸ್ ಡೀಲ್ ಅಷ್ಟೇ ಅಲ್ಲ, ಇವುಗಳ ಹಿಂದೆ ಒಂದು ದೊಡ್ಡ ಸ್ಟ್ರಾಟಜಿ ಇದೆ. ಭಾರತ ಮತ್ತು ತೈವಾನ್ ಎರಡೂ ದೇಶಗಳು ಚೀನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋಕೆ ಪ್ರಯತ್ನಿಸ್ತಿವೆ. ಹಾಗಾದ್ರೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದಾಗ ಏನರ್ಥ ಆಗುತ್ತೆ? ಮೂಲದ ಪ್ರಕಾರ ನಾವು ನೋಡ್ತಿರೋದು ಬಿಡಿ ಘಟನೆಗಳಲ್ಲ, ಬದಲಿಗೆ ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಒಂದು ಬಿಕ್ಕಟ್ಟಿನ ಚಕ್ರ. ಅಂದರೆ ಇಲ್ಲಿ ಆಗ್ತಿರೋದು ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಒಂದು ಆಕ್ಷನ್ಗೆ ಇನ್ನೊಂದು ರಿಯಾಕ್ಷನ್ ಅನ್ನೋ ಥರ. ನೋಡಿ ಇದು ಹೇಗೆ ನಡೀತಿದೆ ಅಂತ. ಅಮೆರಿಕ ತೈವಾನ್ಗೆ ವೆಪನ್ಸ್ ಕೊಡುತ್ತೆ, ಅದಕ್ಕೆ ಚೀನಾ ದಿಗ್ಬಂಧನದ ಡ್ರಿಲ್ಸ್ ಮಾಡುತ್ತೆ. ಚೀನಾದ ಜೆಟ್ಗಳು ಹಾರಿದ್ರೆ ತೈವಾನ್ ಅದನ್ನ ಎದುರಿಸುತ್ತೆ. ಇದರ ಮಧ್ಯೆ ಭಾರತದಿಂದ ಒಂದು ವಾರ್ನಿಂಗ್ ಬರುತ್ತೆ. ಇದು ಒಂದರ ಹಿಂದೊಂದು ನಡೀತಿರೋ ಘಟನೆಗಳ ಒಂದು ಸರಪಳಿ. ಈ ದುಸ್ವಪ್ನದ ಸನ್ನಿವೇಶ ಅನ್ನೋ ಪದದ ಅರ್ಥ ಏನು ಅಂದ್ರೆ, ಚೀನಾ ತನ್ನ ದೊಡ್ಡ ಮಿಲಿಟರಿ ಶಕ್ತಿ ಇದ್ರೂ ಕೂಡ ಒಂದು ವೇಳೆ ದಾಳಿ ಮಾಡಿದ್ರೆ ಅವರು ಅನ್ಕೊಂಡಷ್ಟು ಸುಲಭವಾಗಿ ಯುದ್ಧ ಗೆಲ್ಲೋಕ್ಕಾಗಲ್ಲ. ಬದಲಾಗಿ ವರ್ಷಗಟ್ಲೆ ನಡೆಯೋ, ತುಂಬಾನೇ ನಷ್ಟ ಉಂಟುಮಾಡೋ ಮತ್ತು ಮುಜುಗರ ತರುವ ಯುದ್ಧದಲ್ಲಿ ಸಿಕ್ಕಾಕೊಳ್ಬೋದು ಅನ್ನೋ ಆತಂಕ.
ಇದು ಇಡೀ ಜಗತ್ತಿನ ಆರ್ಥಿಕತೆಯ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಮುಂದೇನು? ಈ ಉದ್ವಿಗ್ನತೆ ಹೀಗೆ ಹೆಚ್ಚಾಗ್ತಾ ಹೋಗುತ್ತಾ ಅಥವಾ ಮಾತುಕತೆಯ ಮೂಲಕ ಏನಾದ್ರೂ ಪರಿಹಾರ ಸಿಗುತ್ತಾ? ಈ ಪ್ರಶ್ನೆಗೆ ಉತ್ತರ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು. ಆದರೆ ಈ ಮೂಲದ ನಿರೂಪಣೆ ನಮ್ಮ ಮುಂದೆ ಇಡೋದು ಮಾತ್ರ ಇದೇ ಜಿಜ್ಞಾಸೆಯನ್ನು. ಪರಿಸ್ಥಿತಿ ತುಂಬಾನೇ ಸೂಕ್ಷ್ಮವಾಗಿದೆ.